ಹಲೋ ಗೈಸ್, ವೆಲ್ಕಮ್ ಟು ದ ಮೈ ಚಾನಲ್. ಇವತ್ತು ನಾನು ಹೇಳಕ್ಕೆ ಬಂದಿರೋದು ಏನಂದರೆ, ಕ್ಯೂಟ್ ಆದ ಲವ್ ಸ್ಟೋರಿ. ಯಾರ್ಯಾರಿಗೆ ಎಷ್ಟು ನೋವಾಗುತ್ತಂತ ಗೊತ್ತಿಲ್ಲ, ಬಟ್ ಮನಸ್ಸಿನ ಮಾತು ಹೇಳ್ಬೇಕಂತ ಅನಿಸಿದ್ದಕ್ಕೆ ಇವತ್ತು ನಾನು ಹೇಳ್ತಿರೋದು. ಎಲ್ಲರೂ ಕೇಳಿ ಆ ಲವ್ ಸ್ಟೋರಿ ಹೆಂಗಿತ್ತಂತ ಕೊನೆಗೆ ನಾನು ಕಮೆಂಟ್ ಹಾಕ್ತೀವಿ ಗೈಸ್. ಒಂದು ಊರಲ್ಲಿ ಒಬ್ಬ ಹುಡುಗ ಇದ್ದಂತೆ. ಅವನಿಗೆ ಒಂದು ಹುಡುಗಿ ಮೇಲೆ ಲವ್ ಆಗುತ್ತೆ. ಅವರಿಬ್ರು ಒಂದೇ ಕಾಲೇಜ್ನಲ್ಲೇ ಹೋಗ್ತಿರ್ತಾರೆ, ಒಂದೇ ಕ್ಲಾಸ್ ರೂಮ್ದವರೇ ಆಗಿರ್ತಾರೆ. ಬಟ್ ಅವ್ರ ಮಧ್ಯ ಒಂದು ಅದೇನು ಫೀಲಿಂಗ್ಸ್ ಅಂತಾರಲ್ಲ, ಲವ್ ಎಟ್ ಫಸ್ಟ್ ರೈಟ್ ಅನ್ನಂಗೆ ಅವರು ಇಬ್ಬರು ಲವ್ ಮಾಡ್ತಿರ್ತಾರೆ. ಅವರಿಬ್ರು ಮೊದಲೆಲ್ಲ ಹುಡುಗಿ ಚೆನ್ನಾಗೇ ಇರ್ತಾಳೆ, ನಾನೇನು ಬಿಟ್ಟು ಹೋಗಲ್ಲ, ಯಾವತ್ತೂ ನೀನು ಬಿಟ್ಟಿರಲ್ಲ ಅಂತ ಹೇಳ್ತಾಳೆ. ಬಟ್ ಅವಳು ಮನೆಯವ್ರ ಮಾತಿಗಾಗಿ ಮೌನ ಅಂತಾಳೆ. ಅವಳು ಮೌನ ಆದ್ರಂತ ಈ ಹುಡುಗ ಏನು ಲವ್ ಮಾಡೋದನ್ನು ಬಿಡಲ್ಲ, ನಿಲ್ಸಲ್ಲ. ಯಾರು ಎಷ್ಟೇ ಹೇಳಿದ್ರು ನನಗೆ ಅವಳೇ ದೇವತೆ, ಅವಳೇ ನನ್ನ ಜೀವ, ಅವಳೇ ನನಗೆಲ್ಲ ಅಂತ ಅವಳನ್ನೇ ಲವ್ ಮಾಡ್ತಿರ್ತಾನೆ. ಬಟ್ ಕೊನೆಗೆ ಇವನು ತುಂಬ ನೋವು ಅನುಭವಿಸ್ತಿರ್ತಾನೆ. ಬಟ್ ಯಾರ ಹತ್ರನೂ ಹೇಳ್ಕೊಳ್ತಿರಲ್ಲ ಅಷ್ಟೇ. ಫೋನ್ DP ಕೂಡ ಅವಳದೇ ಇಟ್ಕೊಂಡು ಎಲ್ಲ ಅವನ ಮನಸ್ಸಲ್ಲೇ ಅವಳಿಗೆ ಬಿಟ್ಟರೆ ಬೇರೆ ಯಾರಿಗೂ ಜಾಗನೇ ಇಲ್ಲ. ಹಾಗೆ ಅವನು ಅಷ್ಟೊಂದು ಟ್ರೂ ಆಗಿ ಲವ್ ಮಾಡ್ತಿರ್ತಾನೆ. ಬಟ್ ಆ ಹುಡುಗಿಗೂ ಮೊದಲಿಂದನೂ ಲವ್ ಇರುತ್ತೆ. ಅವಳೆಲ್ಲ ಹೇಳ್ತಾಳೆ, ನಿನ್ನ ಮೇಲೆ ನನಗೆ ಕ್ರಶ್ ಆಗಿದೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳ್ತಾಳೆ. ಬಟ್ ಕೊನೆಗೆ ಅವ್ರ ಮನೆಯವ್ರ ಮಾತು ಕೇಳಿ ಆ ಹುಡುಗನ ನೋಡಿದ್ರು ನೋಡಲ್ದಂಗೆ ಹೋಗ್ತಾಳಲ್ಲ, ಅಲ್ಲ ಐತೆ ಗುರು. ಆ ಹುಡುಗ ದಿನ ರಾತ್ರಿ ಹೇಳ್ತಾನೆ. ಬಟ್ ಕಣ್ಣೀರಷ್ಟೇ ಬಿಟ್ಟರೆ ಅವ್ನ ಕಣ್ಣೀರು ಕಾಣುತ್ತೆ ಹೊರತು ಯಾರಿಗೂ ಅವ್ನು ನೋವು ಅರ್ಥ ಆಗಲ್ಲ. ಅವ್ನು ನೋವು ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಗುರು, ಯಾರಿಂದನೂ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟೊಂದು ಟ್ರೂ ಆಗಿ ಲವ್ ಮಾಡೋನು, ಮೊದಲೆಲ್ಲ ಹುಡುಗಿ ಹೇಳ್ತಾಳೆ, ಇಲ್ಲ ಕಣೋ, ನಮ್ಮ ಮನೇಲಿ ನಾನು ಒಪ್ಪಿಸ್ತೀನಿ, ನಾನೇ ಹೇಳ್ತೀನಿ ಅಂತ ಹೇಳ್ತಾಳೆ. ನೀನು ಒಪ್ಪಿಸ್ಲಿಲ್ಲ ಅಂದ್ರೂ ನಾನು ಒಪ್ಪಿಸ್ತೀನಿ ಅಂತ ಹೇಳ್ತಾನೆ ಇವನು ಹುಡುಗ. ಮೊದಲೆಲ್ಲ ಅವಳು ಅವ್ರ ಅಜ್ಜಿ ಮನೆಗೆ ಹೋಗಿ ಅವ್ರ ಅಜ್ಜಿಗೆ ಹೇಳ್ತಾಳೆ, ಅವ್ರ ಅಜ್ಜಿ ಹತ್ರ ಫೋನ್ ಮಾಡಿ ಕೊಟ್ಟಿರ್ತಾಳೆ, ಮತ್ತು ಅವ್ರ ಅಮ್ಮನಿಗೂ ಹೇಳ್ತಾಳೆ. ಬಟ್ ಕೊನೆಗೆ ಏನಾಗುತ್ತಂದರೆ ಅವ್ರ ಮಾತು ಕೇಳಿ ಅವಳು ಲವರ್ನೇ ಬಿಟ್ಬಿಡ್ತಾಳೆ. ಬಟ್ ಅವ್ನು ಬಿಡಲ್ಲ, ಅವನದು ಟ್ರೂ ಲವ್. ಇವಳಿಗೆ ಮನಸ್ಸೈತೆ, ಬಟ್ ಯಾರಿಗೆ ಹೇಳೋದು ಗುರು? ಇದ್ರೂ ಇಲ್ದಂಗೆ ನಾಟಕ ಮಾಡೋದು. ಆ ನಾಟಕ ಬದುಕಬೇಕಾ ಗುರು? ಹೆಂಗಾಗುತ್ತೆ ಗೊತ್ತಾ, ನಮ್ಮ ಹುಡುಗರಿಗೆ ಅದು ಲವ್ ಅಂತಾರೆ, ಕೊನೆಗೆ ಅವ್ರಿಗೆ ನೋವಾಗ್ಬಿಡುತ್ತೆ ಅಷ್ಟೇ.